ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವೇದದ್ವರೆ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕಾಯಿ ಹೋಳಿಗೆ. ತುಂಬ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಬೌಲ್ ಚಿರೋಟಿ ರವೆ ತೊಗೊಳ್ಳಿ. ಹಾಗೆ ಒಂದು ಬೌಲ್ ಚಿರೋಟಿ ರವೆಗೆ 3/4 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಳಿ. ಹಾಗೆ 1 ಸ್ಪೂನ್ ಅರಿಶಿನ ಪುಡಿ ತೊಗೊಳ್ಳಿ. ಅರಿಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲಾಸ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಏಕೆಂದರೆ ಅರಿಶಿನ ಪುಡಿ ಅದೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ 1 or 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಡಿ. ಆಯಿಲ್ ಹಾಕಿ ನೆಕ್ಸ್ಟ್ ಅದನ್ನ ಸೆಟ್ಟಲ್ಲಿ ಆಗೋಕೆ ಬಿಡಿ, ಯಾಕಂದರೆ ಎಣ್ಣೆ ತೇಲ್ತಿರಬೇಕು. ಹಾಗಾದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಂದು ಅರ್ಧ ಗಂಟೆ ಸೈಡ್ಗೆ ಎತ್ತಿಟ್ಬಿಡಿ ಅದನ್ನ. ಇಲ್ಲಿ ಪಾನಕಕ್ಕೆ ರೆಡಿ ಮಾಡ್ಕೋಬೇಕು. 1 ಬೌಲ್ ಪಾನಕ, ಯಾಕಂದರೆ 1 ಕಪ್ಪಷ್ಟು ತೊಗೊಂಡಿರ್ತೀರಲ್ಲ ಹಿಟ್ಟನ್ನ, ಹಾಗಾಗಿ ಅಳತೆ ನೋಡಿ 1 ಬೌಲಷ್ಟು ಬೆಲ್ಲ ತೊಗೊಂಡು ನೀಟಾಗಿ ಕರಗಿಸ್ಕೊಳ್ಳಿ. ಹಾಗೆ ಗಟ್ಟಿ ಬಂದರೆ ಚೆನ್ನಾಗಿ ಬರಲ್ಲ ಹೋಳಿಗೆ. ಗಟ್ಟಿನೂ ಇರಬಾರ್ದು, ಈ ಕಡೆ ತೆಳ್ಳಗೂ ಇರಬಾರ್ದು. ಮೀಡಿಯಮ್ ಒಂದು ಲೆವೆಲ್ಗಿದ್ದರೆ ಹೋಳಿಗೆ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ದಪ್ಪ ಬರುತ್ತೆ, ಹಾಗೆ ಗಟ್ಟಿ ಇರುತ್ತೆ. ಹಾಗಾಗಿ ಇಷ್ಟರ ಮಟ್ಟಿಗೆ ಗಟ್ಟಿ ಆದ ತಕ್ಷಣ ನೀರಿಗೆ ಸ್ವಲ್ಪ 1 ಡ್ರಾಪ್ or 2 ಡ್ರಾಪ್ ಅಷ್ಟು ಹಾಕಿ ನೋಡಿ ಈ ಥರ ಮಾಡ್ಕೊಳ್ಳಿ. ನೀರಿಗೆ ಇದು ಬೆರಿಬಾರ್ದು. ಬೆರಿಲಿಲ್ಲ ನನಗೆ ಈ ಥರ ಉಂಡೆ ಟೈಪ್ ಬಂದರೆ ಪಾನಕ ಹದವಾಗಿ ಬಂದಿದೆ ಅಂದ್ಕೋಬೇಕು. ಕಾಯಿ ಹೋಳಿಗೆ ಮಾಡ್ಕೊಳೋಕ್ಕೆ ತೆಂಗಿನಕಾಯಿ ಸ್ವಲ್ಪ ಬಲ್ತಿರೋದೇ ತಗೊಳ್ಳಿ. ಹಾಗಾದರೆ ಚೆನ್ನಾಗಿ ಬರುತ್ತೆ. ಎಳೆದಿದ್ದರೆ ಅದು ಚೆನ್ನಾಗಿ ಬರಲ್ಲ. ಸಣ್ಣದಾಗಿ ರುಬ್ಕೊಳ್ಳಿ. ಮಸಾಲಾಗೆಲ್ಲ ರುಬ್ಕೊತೀರಲ್ಲ, ಆ ಥರ ಸಣ್ಣದಾಗಿ ರುಬ್ಕೊಳ್ಳಿ. ಹಾಗೆ ನಾನು ಪಾನಕ ರೆಡಿ ಮಾಡಿಟ್ಟಿದ್ನಲ್ಲ, ಆ ಪಾನಕನ ಸೋಸ್ಕೋಬೇಕು. ಯಾಕಂದರೆ ಕಸ ಅದೆಲ್ಲ ಇರುತ್ತೆ, ಹಾಗಾಗಿ ಸೋಸ್ಕೊಂಡು ನೆಕ್ಸ್ಟ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಒಂದು 7ರಿಂದ 8 ನಿಮಿಷ ಮಿಕ್ಸ್ ಮಾಡ್ಕೊತಾನೆ ಇರಿ. ಹಾಗೆ ಮಿಕ್ಸ್ ಆದಮೇಲೆ ಹುರಿದಿಟ್ಟಿರೋ ಗಸಗಸೆ ಹಾಕ್ಕೋಬೇಕು. ಗಸಗಸೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ. ಹಾಗೆ ಮನೇಲಿ ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ ಏಲಕ್ಕಿ ಪೌಡ್ರ್ ಇಲ್ಲ ಅಂದರೆ ಒಂದು ಕಾಯಿ ಇರುತ್ತಲ್ಲ, ಏಲಕ್ಕಿ ಕಾಯಿ, ಅದನ್ನ ಕಾಯಿ ರುಬ್ಕೋಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಯಾಕಂದರೆ ಅದರದ್ದೇ ಆದ ಫ್ಲೇವರ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಫಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಈ ಥರ ಸ್ವಲ್ಪ ತೊಗೊಂಡು ಉಂಡೆ ಟೈಪ್ ನೋಡಿ. ಉಂಡೆ ಟೈಪ್ ಬಂದಿದ್ದರೆ ನೀವು ಮಾಡ್ಕೊಂಡಿರೋದು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ಆದ ತಕ್ಷಣ ಇದನ್ನ ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡಿ. ಹಾಗಂತ ಫುಲ್ ಬಿಡಬೇಡ್ರಿ, ಯಾಕಂದರೆ ಗಟ್ಟಿ ಆಗುತ್ತಲ್ಲ. ಹಾಗಾಗಿ ಗಟ್ಟಿಯಾದರೆ ಹೋಳಿಗೆ ತುಂಬೋಕ್ಕೆ ಸರಿ ಬರಲ್ಲ. ಹಾಗಾಗಿ ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಎತ್ತಿಟ್ಬಿಡಿ. ನೋಡಿ, ನಾನು ಪೇಪರಲ್ಲಿ ಬಾಳೆದೆಲೆ ಬರುತ್ತಲ್ಲ, ಅದರಲ್ಲಿ ಮಾಡ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಹೂರಣನ ಉಂಡೆಯಾಗಿ ನೀಟಾಗಿ ಮಾಡಿಕೊಂಡು ಎಲ್ಲೂ ಗ್ಯಾಪ್ ಇಲ್ಲದೆ ಹಾಗೆ ಕ್ಲೋಸ್ ಮಾಡ್ಕೊಳ್ಳಿ ಸರಿಯಾಗಿ. ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಹಾಗೆ ಆಯಿಲ್ ಹಾಕ್ಕೊಂಡ್ರೆ ಪೇಪರ್ಗೆ ಅದು ಹತ್ತಲ್ಲ. ಸೊ ಹಾಗಾಗಿ ಆಯಿಲ್ ಹಾಕ್ಕೊಂಡು ಈ ಥರ ಕೈಯಲ್ಲಿ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ. ನಿಮಗೆ ಲಟ್ಟಣಿಕೆಯಲ್ಲಿ ಮಾಡಬೇಕನ್ಸಿದ್ರೆ ಲಟ್ಟಣಿಕೆಯಲ್ಲೇ ಮಾಡಿರಿ, ಯಾಕಂದರೆ ಯಾವುದೂ ಹಿಡಿಯಲ್ಲ. ನನಗೆ ಇದು ಈಸಿ ಅನ್ನಿಸ್ತಲ್ಲ, ಸೊ ಹಾಗಾಗಿ ನಾನು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಗಲ ತುಂಬ ಚೆನ್ನಾಗಿ ಬರ್ತಿದೆ. ದಪ್ಪನೂ ಆಗ್ತಿಲ್ಲ, ತುಂಬ ಸ್ಮೂತಾಗಿ ಬಂದಿದೆ. ಈ ಕಡೆ ಕಾವಲೆ ಕೂಡ ಬಿಸಿಯಾಗಿದೆ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ, ಯಾಕಂದರೆ ನಾನು ಹಚ್ಚಿಲ್ಲ. ಯಾಕಂದರೆ ಹೋಳಿಗೆಗೆ ಎಣ್ಣೆಯಿಂದಲೇ ಮಾಡಿಬಿಟ್ಟೆಲ್ಲ, ಫುಲ್ ಎಣ್ಣೆನೇ ಆಗಿತ್ತು. ಹಾಗಾಗಿ ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ನೋಡಿ ಹೋಳಿಗೆ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದನ್ನ ತಗೊಂಬಿಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ಲ ನೀವೇ. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.